ನೋಡು, ನನ್ ಮಾತ್ ನಿಜ ಆಗುತ್ತೆ. ಏನ್ ನಿಜ ಆಗತ್ತಮ್ಮ? ನೀನ್ ಸಮಾಜ ಸೇವೆ ಬಿಟ್ರೆ ಉದ್ಧಾರ ಆಗ್ತೀಯ ಅಂದೆ. ಹಂಗಂದ ತಕ್ಷಣ ಆಕ್ಷಿ ಬಂತು ಅಂದ್ರೆ ನನ್ನ ಮಾತು ನಿಜ ಆಗುತ್ತೆ ತಾನೆ? ನೋಡು, ನೀನ್ ಈ ಸಮಾಜ ಸೇವೆ ಎಲ್ಲ ಬಿಟ್ಬಿಡು, ಖಂಡಿತ ಜೀವನದಲ್ಲಿ ಉದ್ಧಾರ ಆಗ್ತೀಯ. ನೋಡು ನೋಡು, ಮತ್ತೆ ಆಕ್ಷಿ ಬಂತು. ಆ ಭಗವಂತನೇ ಇದಕ್ಕೆ ಸೂಚನೆ ಕೊಡ್ತಾ ಇದ್ದಾನೆ. ಅಮ್ಮ, ಸೂಚನೆ ಕೊಡ್ತಿರೋದು ಭಗವಂತ ಅಲ್ಲ, ಆ ಮಳೆರಾಯ. ನಿನಗ್ ನೆಗಡಿ ಆಗಿದೆ, ನಿಮ್ಮ ಅಮ್ಮನ ಕೈಲಿ ಕಷಾಯ ಮಾಡಿಸ್ಕೊಂಡ್ ಕುಡಿ ಅಂತ. ಸರಿಯಾಗಿ ಹೇಳ್ದೆ ಮಗ್ಳ ನೀನು. ಸರಿಯಾಗಿದೆ, ಅವಳು ತಾಳಕ್ಕೆ ನಿಮ್ಮೇಳ. ಮತ್ತೆ ಇನ್ನೇನಮ್ಮ, ನಿನ್ನೆ ರಾತ್ರಿ ಅಪ್ಪನ ಜೊತೆ ಗಾಡಿಲಿ ಬರ್ಬೇಕಾದ್ರೆ ಮಳೆ ಬಂತು, ನಿಂತ್ಕೊಂಡ್ ಬಂದೆ, ಅದಕ್ಕೆ ನೆಗಡಿ ಆಗಿದೆ. ನೀನ್ ನೋಡಿದ್ರೆ ಯಾವ್ದಕ್ಕೂ ಹೋಲಿಸ್ತಿದ್ಯಲ್ಲ. ಮಗಳೇ, ನಿಮ್ಮಮ್ಮಂದ್ ಯಾವಾಗ್ಲೂ ಏನಾದ್ರೂ ಇದ್ದಿದ್ದೆ, ನೀನ್ ತಲೆ ಕೆಡ್ಸ್ಕೊಬೇಡ. ಅವಳು ಮೊದ್ಲೇ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಎಷ್ಟು ಬಾಯಿ ಬಡ್ಕೊಂಡ್ರು ಅವಳಿಗೆ ಯಾವಾಗ ಬೇಕು ಆವಾಗ್ಲೇ ಮನೆಗೆ ಬರ್ತಾಳೆ. ಅದ್ರಲ್ಲಿ ನೀವು ಇದನ್ನೆಲ್ಲ ಹೇಳ್ಕೊಡಿ. ಶ್ಯಾಮು, ನನ್ನ ಮಗಳು ಬೇಕಾದಾಗ ಮನೆಗೆ ಬರಲ್ಲ ಕಣೆ, ಸಮಾಜ ಸೇವೆ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ, ಸರಿನಾ? ಅದೇನ್ ಸಮಾಜ ಸೇವೆನೋ, ನಮ್ಮ ಅತಿಥಿ ಹೇಳುದು ಸರಿಯಾಗೇ ಇದೆ. ಸಮಾಜ ಸುಧಾರಕ್ಕೆ ಮನೆಗೆ ಮಾರಕ್ಕೆ ಅಂತ. ಅಮ್ಮ, ನಿನ್ನೆ ರಾತ್ರಿ ಬರ್ಬೇಕಾದ್ರೆ ಆಟೋ ಕೆಟ್ಟೋಯ್ತು. ಅದೇ ಟೈಮ್ಗೆ ಸಿಡ್ಲು ಬೇರೆ. ನಿಂಗೆ ಗೊತ್ತು ಸಿಡ್ಲಂದ್ರೆ ನನ್ಗೆ ಎಷ್ಟು ಭಯ ಅಂತ. ರುದ್ರ ಅವ್ರು ಬರ್ದೆ ಹೋಗಿದ್ರೆ ಶೀತದ ಜೊತೆಗೆ ಜ್ವರನೂ ಬಂದಿರೋದು. ರುದ್ರಣ್ಣ ಯಾರಮ್ಮ ಅದು? ಅವರು ಭುವನೇಶ್ವರಿ ಅವ್ರ ಮನೇಲಿ ಕೆಲಸ ಮಾಡೋ ಕೆಲ್ಸದ ಆಳು. ಅವನ್ ಯಾಕೆ ನಿನ್ನ ಹುಡ್ಕೊಂಡ್ ಬಂದಿದ? ಅದೇ ಅಮ್ಮ, ಅವ್ರ ಯಜಮಾನಿ ಭುವನೇಶ್ವರಿ ಅವ್ರನ್ನ ಕಾಪಾಡದ್ನಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದಿದ್ರು. ನನ್ನ ಮನೆಯವ್ರಿಗೂ ಡ್ರಾಪ್ ಮಾಡ್ತೀನಿ ಅಂತಾನೆ ಹೇಳಿದ್ರು. ಅಷ್ಟರಲ್ಲಿ ಅಪ್ಪನೇ ಬಂದ್ರು. ಅಲ್ಲ ಮಗಳೇ, ಭುವನೇಶ್ವರಿ ಹತ್ರ ಅಂತ ಒಳ್ಳೆ ಜನನೂ ಇದಾರ, ಪರವಾಗಿಲ್ವೇ? ಹೌದಪ್ಪ, ರುದ್ರ ಅವರು ತುಂಬಾನೇ ಒಳ್ಳೆ ಮನುಷ್ಯ. ಆದ್ರೆ ಅದ್ ಯಾಕೋ ಹೋಗಿ ಹೋಗಿ ಭುವನೇಶ್ವರಿ ಅವ್ರ ಮನೇಲಿ ಕೆಲಸ ಮಾಡ್ತಿದ್ದಾರೆ. ನಾನು ಅವ್ರಿಗೆ ಹೇಳೋಣ ಅಂತಿದ್ದೀನಿ, ಆ ಕೆಲಸ ಬಿಟ್ಟು ಬೇರೆ ಯಾವ್ದಾದ್ರು ಕೆಲಸ ಮಾಡಿ ಅಂತ. ನಿನಗೆ ಯಾಕೆ ಇದೆಲ್ಲ? ಈಗಾಗಿರೋದ್ ಸಾಲ್ದ? ನೀನ್ ಹೀಗೆ ಮಾಡ್ತಿದ್ರೆ ಒಂದಲ್ಲ ಒಂದಿನ ನಾನು ಹುಚ್ಚಿ ಹೋಗೋದ್ ಗ್ಯಾರಂಟಿ. ನಿಜ ಹೇಳ್ದೆ ಕಣೆ, ನೀನು ಹುಚ್ಚಿಡಿಯೋದು ಗ್ಯಾರಂಟಿ. ಆಡ್ಕೊಳ್ಳಿ. ನನ್ನ ಆಡ್ಕೊಳ್ಳಿಲ್ಲ ಅಂದ್ರೆ ಅಪ್ಪ ಮಳೆ ತಿಂದು ಜೀರ್ಣ ಆಗಲ್ಲ ಅಲ್ವಾ? ಇರಿಯಮ್ಮ, ನಾನು ಹೋಗಿ ನೋಡ್ತೀನಿ.